ಇದು ಪ್ರಕೃತಿಯ ಉತ್ತಮ ಕೊಡುಗೆ ನಿಮ್ಮ ಆರೋಗ್ಯಕ್ಕಾಗಿ ಕೋಲ್ಡ್ ಪ್ರೆಸ್ಡ್ ಎಣ್ಣೆ. ಬೆಂಗಳೂರಿನ ವುಡಿಫೈಡ್ ನ್ಯಾಚುರಲ್ಸ್ ಸಂಸ್ಥೆಯು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾದ ಶುದ್ಧ ನೈಸರ್ಗಿಕ ತೈಲವನ್ನು ಸಾಂಪ್ರದಾಯಿಕ ಕೋಲ್ಡ್ ಪ್ರೆಸ್ ವಿಧಾನದಿಂದ ತಯಾರಿಸಲಾಗುತ್ತಿದೆ. ಗಾಣದ ಮುಖಾಂತರ ಇಲ್ಲಿ ತೆಂಗಿನ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಬಾದಾಮಿ ಎಣ್ಣೆ, ವಾಲ್ನಟ್ ಎಣ್ಣೆ, ಕಪ್ಪು ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆಯನ್ನು ತಯಾರಿಸಲಾಗುತ್ತದೆ. ವುಡಿಫೈಡ್ ನ್ಯಾಚುರಲ್ಸ್ ಸಂಸ್ಥೆಯ ಮಾಲೀಕರಲ್ಲಿ ಒಬ್ಬರಾದ ಪ್ರಶಾಂತ್ ಸುಂದರೇಶ್ ಈ ಸಂಸ್ಥೆಯು ನಡೆದು ಬಂದ ಹಾದಿ, ದೊರೆಯುವ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಸುಂದರೇಶ್ ಅಂತ. ನಾನು ಈ ಸಂತೃಪ್ತಿ ಆಗ್ರೋ ಪ್ರಾಡಕ್ಟ್ಸ್ ಅನ್ನೋ ಕಂಪ್ನಿಗೆ ಕೋ-ಫೌಂಡರು. ನಾವು ಶುದ್ಧವಾದ ಗಾಣದ ಎಣ್ಣೆ ತಯಾರು ಮಾಡಿಸ್ತೀವಿ ಇಲ್ಲಿ. ನಮ್ಮ ಜರ್ನಿ ಶುರು ಆಗಿದ್ದು 22 ಜಾನ್ವರಿಯಿಂದ. 14 ಜಾನ್ವರಿ 22 ವಾಸ್ ಅವರ್ ಫಸ್ಟ್ ಪ್ರೊಡಕ್ಷನ್ ರನ್. ನಮ್ಮ ಫಸ್ಟ್ ಪ್ರೊಡಕ್ಷನ್ ಶುರು ಆಗಿದ್ದು 22ನಲ್ಲಿ. ಇದಕ್ಕೆ ಮುಂಚೆ ನಾನು IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸುಮಾರು 25 ವರ್ಷ ಕೆಲಸ ಮಾಡಿಬಿಟ್ಟು ಒಂದು ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ವ್ಯವಸಾಯ ಮಾಡಿ ಆಮೇಲೆ ಈ ಬಿಸ್ನೆಸ್ಗೆ ಬಂದಿದ್ದು ನಾನು. ನಮ್ಮ ಸಂಸ್ಥೆಯಲ್ಲಿ ನಾವು ಟೋಟಲಾಗಿ 8 ಥರದ ಎಣ್ಣೆಗಳನ್ನು ತಯಾರಿಸ್ತೀವಿ. ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಸಾಸಿವೆ, ಕುಸುಬೆ, ಬಾದಾಮಿ, ವಾಲ್ನಟ್ಟು, ಇದನ್ನೆಲ್ಲ ತಯಾರಿಸ್ತೀವಿ ನಾವು. ನಮ್ಮ ಹತ್ರ ಇರೋದು ಈಗ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ. ನಮ್ಮ ಹತ್ರ ಇರೋದು ವುಡ್ ಪ್ರೆಸ್ ಮೆಷೀನು, ಮೆಟಲ್ ಪ್ರೆಸ್ ಮೆಷೀನ್. ಅದು ಕೋಲ್ಡ್ ಪ್ರೆಸ್ ಆಯಿಲ್ ಬಗ್ಗೆ ಹೇಳಬೇಕು ಅಂದರೆ, ಕೋಲ್ಡ್ ಪ್ರೆಸ್ ಆಯಿಲ್ ಒಂದು ಮೇಲಾದ ಕ್ಯಾಟಗರಿ. ಅದು ಅದ್ರ ಕೆಳಗೆ ಬರೋದು ವುಡ್, ಮೆಟಲ್ ಮತ್ತು ಸ್ಟೋನ್. ಈ 3 ಥರದ ಮೆಷಿನ್ಗಳಿರುತ್ತೆ ಎಣ್ಣೆ ತೆಗೆಯೋದಕ್ಕೆ. ಈ 3 ಕೋಲ್ಡ್ ಪ್ರೆಸ್ ಕ್ಯಾಟಗರಿಗೆ ಬರೋದು. ವುಡ್ ಪ್ರೆಸ್ ಆಯಿಲ್ ಅಂತ ಅಂದರೆ ಮೆಷಿನಲ್ಲಿ ಮರದ ಗದ ಇರುತ್ತೆ. ಈ ಗದ ಬೋಲ್ಗೆ ವರ್ಕ್ ಆಗಿ ಅದರೊಳಗೆ ಎಣ್ಣೆ ಬರುತ್ತೆ. ಇದಕ್ಕೆ ಗದ ಅಂತ ಕರಿತೀವಿ. ಇದು ಮರದಲ್ಲಿ ಮಾಡಿರೋದು. ಇದು ಆ್ಯಕ್ಚುಲಿ ತಮಿಳಲ್ಲಿ ಇದರ ಹೆಸರು ವಾಗೈ ಅಂತ. ಇದು ಒಂದು ಟೈಪ್ ಆಫ್ ಟೀಕ್. ಇದು ಮರದ ಪೀಸು, ಗದ ಅಂತ. ಇದು ಮರದ ಬೋಲು. ಕೆಳಗಡೆ ಅದಕ್ಕೆ ಲೈನಿಂಗ್ ಇರುತ್ತೆ. ಬಟ್ ಈ ಮರದ ಪೀಸು ನಿಮಗೆ ಬೋಲಲ್ಲಿ ಹಿಂಗೆ ಅದನ್ನು ಕ್ರಷ್ ಮಾಡಿದಾಗ ನಿಮಗೆ ಆಯಿಲ್ ಬರೋದು. ಸೊ ಇದು ಹಿಂಗೆ ಕ್ರಷ್ ಮಾಡ್ತಾ ಇರತ್ತದು. ಇಲ್ಲಿ ಇದು ನೋಡಿ, ಇದು ಕೆಳಗಡೆ ಬೋಲ್ಗೆ ಅಟ್ಯಾಚ್ ಆಗಿರೋ ಪೀಸ್. ಕೋಲ್ಡ್ ಪ್ರೆಸ್ ಆಯಿಲ್ನ ನಾವು ಕೋಲ್ಡ್ ಪ್ರೆಸ್ ಅಂತ ಏನಕ್ಕೆ ಕರೆಯೋದು ಅಂದರೆ, ಯಾವುದೇ ಎಣ್ಣೆ ಈ ಕೋಲ್ಡ್ ಪ್ರೆಸ್ ಟೆಕ್ನಾಲಜಿನಲ್ಲಿ 50 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಮ್ಮಿನಲ್ಲಿ ತೆಗೆಯುತ್ತೆ. ಇಡೀ ದಿವಸ ತೆಗೆದ್ರೂ ಆ ಮೆಷೀನು 50 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಮ್ಮಿನಲ್ಲೇ ಎಣ್ಣೆ ತೆಗಿಬೇಕು. ಈ ಟೆಂಪ್ರೇಚರ್ ಜಾಸ್ತಿ ಆದಷ್ಟು ಏನಾಗುತ್ತೆ ಅಂದರೆ, ಈ ಆಯಿಲಲ್ಲಿರೋ ವಿಟಮಿನ್ಸು, ಫೈಟೋಕೆಮಿಕಲ್ಸು ಅದೆಲ್ಲ ಇವ್ಯಾಪ್ರೇಟ್ ಆಗೋಗುತ್ತೆ. ಅದೆಲ್ಲ ಡಿಸ್ಟ್ರಾಯ್ ಆಗೋಗುತ್ತೆ. ಇವ್ಯಾಪ್ರೇಟ್ ಅನ್ನೋದ್ರಿಂದ ಡಿಸ್ಟ್ರಾಯ್ ಆಗೋಗುತ್ತೆ. ಆ ಡಿಸ್ಟ್ರಕ್ಷನ್ ಏನಾಗುತ್ತೆ ಅಂದರೆ, ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಸಿಕ್ಕಲ್ಲ. ದಟ್ ಈಸ್ ವೈ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಆರ್ ಆಲ್ವೇಸ್ ಕನ್ಸಿಡರ್ಡ್ ಬೆಸ್ಟ್. ಕೋಲ್ಡ್ ಪ್ರೆಸ್ ಆಯಿಲ್ ತುಂಬ ಹಳೆ ಪ್ರೆಸ್ ಆಯಿಲ್ದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಒಂದು, ಇದರೊಳಗೆ ಹೀಟ್ ಯೂಸ್ ಆಗಲ್ಲ ಎಣ್ಣೆ ತೆಗೆಯೋದಕ್ಕೆ. ಇನ್ನೊಂದು, ಈ ಎಣ್ಣೆಗಳಲ್ಲಿ ಕೆಮಿಕಲ್ ಯೂಸ್ ಆಗಲ್ಲ. ಈ ಎಣ್ಣೆಗಳಿಗೆ ನಾವು ಆ್ಯಂಟಿ ಫೋಮಿಂಗ್ ಏಜೆಂಟ್ಸು, ಈ ಎಣ್ಣೆಗಳಿಗೆ ನಾವು ಕಲರ್ ಸಿಂಕ್ರೊನೈಸೇಷನ್ನು, ಈ ಥರದ್ದು ಏನೂ ಮಾಡದೇ ಇರೋದ್ರಿಂದ ಯಾವುದೇ ಥರದ ಎಣ್ಣೆಯಲ್ಲಿ ಕೆಮಿಕಲ್ಸ್ ಇರಲ್ಲ. ಅದರಿಂದ ಈ ಎಣ್ಣೆಗಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇನ್ನೊಂದು ಏನಂದರೆ, ಬೇರೆ ಬೇರೆ ಎಣ್ಣೆಯಲ್ಲಿ ಬೇರೆ ಬೇರೆ ಥರ ಪಾಸಿಟಿವ್ಸ್ ಇರುತ್ತೆ. ಅಂದರೆ ಕೆಲವು ಎಣ್ಣೆಯಲ್ಲಿ ಈಗ ವಾಲ್ನಟ್ ಆಯಿಲಲ್ಲಿ ಒಮೆಗಾ 3 ಜಾಸ್ತಿ ಇರುತ್ತೆ. ಆ ಒಮೆಗಾ 3 ನಮ್ಮ ಬಾಡಿಗೆ ಬರಬೇಕು ಅಂದರೆ ನಾವು ವಾಲ್ನಟ್ ಆಯಿಲ್ ಉಪಯೋಗಿಸಿದ್ರೇ ನಮಗೆ ಬರೋದು. ಅದೇ ಥರ ಬೇರೆ ಬೇರೆ ಎಣ್ಣೆಗಳಲ್ಲಿ ಬೇರೆ ಬೇರೆ ಥರ ಅಂಶಗಳಿರುತ್ತೆ, ವಿಚ್ ಈಸ್ ನೆಸೆಸರಿ ಫಾರ್ ಅಸ್. ನಮಗೆ ಅದು ಉಪಯೋಗಕರ, ನಮ್ಮ ದೇಹಕ್ಕೆ ಅದು ಸ್ಟ್ರೆಂತ್ ಕೊಡುತ್ತೆ, ಅದು ನೆಸೆಸರಿ ನಮಗೆ. ಅದಕ್ಕೆ ಕೋಲ್ಡ್ ಪ್ರೆಸ್ ಆಯಿಲ್ ಬಳಸೋದು ಇಂಪಾರ್ಟೆಂಟ್. ನಮ್ಮ ಸಂಸ್ಥೆಯಲ್ಲಿ ಕ್ಲೀನ್ಲಿನೆಸ್, ಪ್ರಾಡಕ್ಟ್ದು ಕ್ಲೀನ್ಲಿನೆಸ್ಗೆ ತುಂಬ ನಾವು ಅರ್ಹತೆ ಕೊಡ್ತೀವಿ. ಏನಕ್ಕೆ ಅಂದರೆ, ಒಂದು ಪ್ರಾಡಕ್ಟ್ ಮಾಡಬೇಕು, ಆ ಪ್ರಾಡಕ್ಟು ಕನ್ಸಂಪ್ಷನ್ಗೆ ಹೋಗಬೇಕು, ಜನಗಳ ಕನ್ಸಂಪ್ಷನ್ಗೆ ಹೋಗಬೇಕು ಅಂದರೆ ಆದಷ್ಟು ಅದಕ್ಕೆ ನೀಟಾಗಿ ಕ್ಲೀನಾಗಿ ಪ್ರೊಸೆಸ್ ಮಾಡಿ ಅದನ್ನು ಹೈಜಿನಿಕ್ ಆಗಿ ಕೊಡಬೇಕು ಅಂತ. ಈಗ ನಮ್ಮಲ್ಲಿ ಫಸ್ಟು ರಾ ಮೆಟೀರಿಯಲ್ ಬಂದಾಗ, ಈ ಕಡಲೆಕಾಯಿ ಬಂದಾಗ, ಕಡಲೆಕಾಯಿ ಫಸ್ಟು ಡ್ರೈ ಆಗಿ ಕ್ಲೀನ್ ಆಗುತ್ತೆ. ಅದಾದಮೇಲೆ ಅದನ್ನು ನಾವು ನೀರಲ್ಲಿ ತೊಳಿತೀವಿ. ಬಹುಶಃ ನಾವು ದ ಓನ್ಲಿ ಕಂಪ್ನಿ ವಿಚ್ ಡಸ್ ವಾಷಿಂಗ್ ಆಫ್ ಗ್ರೌಂಡ್ ನಟ್. ಏನಕ್ಕೆ ನಾವು ಇದನ್ನು ಮಾಡ್ತೀವಿ ಅಂದರೆ,
ಕೆಲವು ಸತಿ ನಾವು ಒಬ್ಸರ್ವ್ ಮಾಡಿದ್ದೀವಿ, ಎಣ್ಣೆ ತೆಗೆದಾಗ ಕಲರ್ ಚೇಂಜ್ ಆಗೋಗಿರುತ್ತೆ. ಆ ಕಲರ್ ಚೇಂಜ್ ಆಗಿರೋದು ಏನಕ್ಕೆ ಅಂತ ನೋಡೋಕ್ಕೆ ಹೋದಾಗ ಕಡಲೆಕಾಯಿಗೆ ಕಲರ್ ಹೊಡೆದಿದ್ರು. ಆ ಕಲರ್ ಹೊಡೆದಿರೋದ್ರಿಂದ ಎಣ್ಣೆ ಕಲರು ಚೇಂಜ್ ಆಯಿತು. ಸೊ ಅದು ಒಂದು ಸತಿ ನಮಗೆ ಗೊತ್ತಾದ ಮೇಲೆ ನಾವೀಗ ಪ್ರತಿ ಬ್ಯಾಚು ಬಂದಾಗೆಲ್ಲ ನಾವು ಯಾವುದೇ ರಾ ಮೆಟೀರಿಯಲ್ ಇರಲಿ, ಕಡಲೆಕಾಯಿ ಇರಲಿ, ಕೊಬ್ಬರಿ ಇರಲಿ, ಏನೇ ಇರಲಿ, ಅದನ್ನು ಫಸ್ಟು ತಂದು ಡ್ರೈ ಆಗಿ ಅದನ್ನು ಕ್ಲೀನ್ ಮಾಡಿ, ಅದಾದಮೇಲೆ ಅದನ್ನು ತೊಳೆದು ತಿರ್ಗಾ ಅದನ್ನು ಶೇಡಲ್ಲಿ ಒಣಗಿಸಿ ಫಸ್ಟು, ಆಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸಿ, ಆಮೇಲೆ ಅದನ್ನು ಉಪಯೋಗಿಸ್ತೀವಿ ಎಣ್ಣೆ ತೆಗೆಯೋದಕ್ಕೆ. ಈಗ ನಾವು ನಿಮಗೆ ಕಡಲೆಕಾಯಿ ಎಣ್ಣೆ ತೆಗೆಯೋದನ್ನು ತೋರಿಸ್ತೀವಿ. ಇದು ನಮ್ಮ ಕಡಲೆಕಾಯಿ ನಾವು ತರಿಸಿರೋದು. ಇದು ಮೋಸ್ಟ್ಲಿ ಚಳ್ಳಕೆರೆಯಿಂದ ಬರುತ್ತೆ ನಮ್ಮ ಕಡಲೆಕಾಯಿ, ನಮ್ಮ ರೈತರು ಬೆಳೆದಿರೋದು. ಈ ಕಡಲೆಕಾಯಿನ ನಾವು ಈಗ ಪ್ರೊಸೆಸ್ ಮಾಡಿದ್ದೀವಿ, ಅಂದರೆ ಕ್ಲೀನ್ ಮಾಡಿದ್ದೀವಿ. ಇದನ್ನು ವಾಶ್ ಮಾಡಿ, ಕ್ಲೀನ್ ಮಾಡಿ, ಡ್ರೈ ಮಾಡಿ, ಈಗ ಇದನ್ನು ನಾವು ಮೆಷಿನ್ಗೆ ಹಾಕ್ತೀವಿ. ಈಗ ನಾವು ಇದಕ್ಕೆ ಕಡಲೆಕಾಯಿ ಬೀಜ ಹಾಕಿದ್ದೀವಿ. ಕಡಲೆಕಾಯಿ ಎಣ್ಣೆ ಬರಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ನೀರಿನ ಅಂಶ ಬೀಳಬೇಕು. ಏನಕ್ಕೆ ಅಂದರೆ ನೀರು ಬಿದ್ದರೆ ಅದು ಎಣ್ಣೆ ಬಿಟ್ಕೊಳ್ಳೋದು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಒಂದು ರೇಷಿಯೋ ಇರುತ್ತೆ, ಆ ರೇಷಿಯೋನಲ್ಲಿ ನಾವು ಇದಕ್ಕೆ ನೀರು ಹಾಕ್ತೀವಿ. ಈಗ ನಮ್ಮಲ್ಲಿ ನಾವು ಉಪಯೋಗಿಸೋ ನೀರು ಕೂಡ RO ಪ್ಲಾಂಟ್ದೇ ನೀರು. ಇದು ಎಲ್ಲಿ ಹೆಂಗೆ ಅಂದರೆ, ಈಗ ನೀವು ಯಾವುದೇ ಐಟಮು ನಿಮಗೆ ಕಂಟ್ಯಾಮಿನೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆಲ್ ಕೇರ್ ಇಸ್ ಟೇಕನ್. ಅಂದರೆ ಎಲ್ಲ ಟೈಪ್ ಆಫ್ ಪ್ರಿಕಾಷನ್ಸ್ ನಾವು ತಗೋತೀವಿ ನಿಮಗೆ ಕ್ಲೀನ್ ಆಗಿರೋದು, ಶುದ್ಧವಾಗಿರೋದು ಎಣ್ಣೆ ಬರೋದಕ್ಕೆ ಅಂತ. ಈಗ ಮೆಷಿನಲ್ಲಿ ಈಗ ಕಡಲೆ ಬೀಜ ಎಲ್ಲ ಪುಡಿ ಆಗ್ತಾ ಇದೆ. ಆ ಪುಡಿಗೆ ನಾವು ಒಂದಷ್ಟು ನೀರನ್ನು ಹಾಕ್ತೀವಿ. ಇನ್ನೊಂದು ಮಾತೇನು ಅಂದರೆ, ನಮ್ಮಲ್ಲಿ ಎಲ್ಲ ಫುಡ್ ಗ್ರೇಡ್ ಸ್ಟೀಲ್ ಯೂಸ್ ಮಾಡ್ತೀವಿ. ನಮ್ಮದು ಯಾವುದೇ ಸ್ಟೋರೇಜ್ ಟ್ಯಾಂಕ್ ಇರಲಿ, ನಮ್ಮದು ಮೆಷಿನ್ ಇರಲಿ, ಎಲ್ಲ ಫುಡ್ ಗ್ರೇಡ್ ಸ್ಟೀಲಲ್ಲೇ ಇರೋದು. ಈಗ ನೋಡಿ ಎಣ್ಣೆ ಬರೋಕ್ಕೆ ಶುರು ಆಗ್ತಾ ಇದೆ. ಈ ಫಸ್ಟ್ ಬರೋ ಎಣ್ಣೆ ಇರುತ್ತಲ್ಲ, ಇದರೊಳಗೆ ಗಸಿ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಕಡಲೆಕಾಯಿದು ಪೇಸ್ಟ್ ಥರ ಬಂದು ಎಣ್ಣೆ ಬರುತ್ತೆ ಫಸ್ಟು. ಈ ಫಸ್ಟ್ ಬ್ಯಾಚ್ ಒಂದು ಚೂರು ಬಂದಾದಮೇಲೆ ನಿಮಗೆ ಕ್ಲೀನಾಗಿರೋದು ಎಣ್ಣೆ ಬರೋಕ್ಕೆ ಶುರು ಆಗುತ್ತೆ. ಈಗ ಒಂದು 2 ನಿಮಿಷ ಈ ಥರದ ಎಣ್ಣೆ ಬರುತ್ತೆ. ಇದರೊಳಗೆ ಇದನ್ನು ನಾವು ಜಾಸ್ತಿ ಗಸಿ ಅಂತ ಕರೆಯೋದು. ಏನಂದರೆ ಇದು ಕಡಲೆಕಾಯಿ ಪೇಸ್ಟು, ಎಣ್ಣೆ ಎರಡೂ ಮಿಕ್ಸ್ ಆಗಿರುತ್ತೆ ಇದರೊಳಗೆ. ಈಗ ಈ ಮೆಷಿನು ಓಡ್ತಾ ಇರೋದು ತುಂಬ ಸ್ಲೋ ಆಗಿ ಓಡ್ತಾ ಇದೆ. ಇದು ಏನಕ್ಕೆ ಸ್ಲೋ ಆಗಿ ಓಡಿಸ್ಬೇಕು ಅಂದರೆ, ಜಾಸ್ತಿ ಫಾಸ್ಟಾಗಿ ಓಡಿದ್ರೆ ಆ ಕ್ರಷಿಂಗ್ ಪ್ರೋಸೆಸ್ಸಲ್ಲಿ ಫ್ರಿಕ್ಷನ್ ಜನ್ರೇಟ್ ಆದಾಗ ಹೀಟ್ ಆಗುತ್ತೆ. ಆ ಹೀಟ್ ಆಗದೆ ಇರೋದಕ್ಕೇ ಈ ಮೆಷಿನ್ ಸ್ಲೋ ಆಗಿ ಓಡೋದು. ಇದರೊಳಗೆ ಈ ವುಡನ್ ಪೀಸ್ ಇದೆ. ಆ ವುಡನ್ ಪೀಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಅದು ಟೆಂಪ್ರೇಚರ್ನ ಅಬ್ಸಾರ್ಬ್ ಮಾಡಲ್ಲ. ಅಂದರೆ ಅದು ಬಿಸಿ ಆಗ್ತಾ ಹೋಗಲ್ಲ. ವುಡ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅದೇನಾಗುತ್ತೆ, ನಿಮಗೆ ಹೀಟ್ ಅದು ಅಬ್ಸಾರ್ಬ್ ಮಾಡದೇ ಇರೋದು, ಅದು ಹೀಟು ಎಣ್ಣೆಗೆ ಅಂದರೆ ಕಾಳುಗಳಿಗೆ ವಾಪಸ್ ಕೊಡಲ್ಲ ಅದು. ಸೊ ಏನಾಗುತ್ತೆ, ಆ ಎಣ್ಣೆ ತೆಗಿತಾ ಇರೋವಾಗಲೇ ಆ ಹೀಟು ಎಣ್ಣೆ ಜೊತೆಗೇ ಆಚೆ ಬಂದ್ಬಿಡುತ್ತೆ. ಸೊ ನಿಮಗೆ ಅಡಿಷ್ನಲ್ ಹೀಟ್ ಏನೂ ಬರೋದೇ ಇಲ್ಲ. ಈ ಹೋಲ್ ಪ್ರೋಸೆಸ್ ಈಗ ನೀವು ನೋಡ್ತಾ ಇರೋದು, ಈಗ ರೂಮ್ ಟೆಂಪ್ರೇಚರ್ ಒಂದು 30 ಇರಬೇಕು. ಇದು ಕಂಪ್ಲೀಟ್ ಪ್ರೋಸೆಸ್ ನಿಮಗೆ 30 ಡಿಗ್ರಿ ಸೆಂಟಿಗ್ರೇಡಲ್ಲೇ ನಡೆಯೋದಿದು. ಇದಕ್ಕಿಂತ ಜಾಸ್ತಿ ಹೋಗಲ್ಲ. ಅಪ್ಪರ್ ಲಿಮಿಟ್, ಒಂದು ಕೋಲ್ಡ್ ಪ್ರೆಸ್ ಆಯಿಲ್ಗೆ ಅಪ್ಪರ್ ಲಿಮಿಟ್ ಇರೋದು ಒಂದು 50 ಡಿಗ್ರಿ ಸೆಂಟಿಗ್ರೇಡ್. ಅದ್ರ ಮೇಲೆ ಹೋಗಬಾರ್ದು. ಆ ಲೆವೆಲ್ ಟಚ್ ಆದ್ರೇ ಅದನ್ನು ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಕರೆಯೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗತ್ತೆ. ಈಗ ಇದು ಓಡ್ತಾ ಇರೋ ಸ್ಪೀಡಲ್ಲಿ ಈಗ ಫಸ್ಟು ನಿಮಗೆ ಬಂದಿದ್ದು ಈ ಗಟ್ಟಿಯಾದ ಎಣ್ಣೆ. ಇದರೊಳಗೆ ನಿಮಗೆ ಎಣ್ಣೆ ಜೊತೆಗೆ ಕಡಲೆಕಾಯಿದು ಪೇಸ್ಟು ಬರ್ತಾ ಇದೆ. ಈ ಬ್ಯಾಚ್ ಒಂದು ಚೂರು ಆಗಿದ ತಕ್ಷಣ ನಿಮಗೆ ಕ್ಲಿಯರ್ ಆಗಿರೋ ಎಣ್ಣೆ ಬರೋಕ್ಕೆ ಶುರು ಆಗುತ್ತೆ. ಇದರೊಳಗೆ ಈ ಥರ ಚಿಕ್ಕ ಪೀಸಸ್ಸು ಬಂದಿರುತ್ತೆ ನೋಡಿ. ಈ ಪೀಸಸ್ ಎಲ್ಲ ನಾವು ತಿರ್ಗಾ ಇದು ಫಿಲ್ಟರ್ ಆದಮೇಲೆ, ಇದು ಮೆಶ್ ಇದೆ ಇಲ್ಲಿ, ಮೆಶಲ್ಲಿ ಫಿಲ್ಟರ್ ಆದಮೇಲೆ ಇದನ್ನು ತಿರ್ಗಾ ನಾವು ಕ್ರಷಿಂಗಿಗೆ ಹಾಕ್ತೀವಿ. ಇದು ಮರದ ಗಾಣದು ವಾಗೈ ಮರದ ಪೀಸ್, ಗದ ಅಂತ ಕರೆದ್ವಲ್ಲ ಅದು. ಈಗೇನಾಗ್ತಿದೆ ಅಂದರೆ, ಕಡಲೆಕಾಯಿ ಬೀಜಗಳೆಲ್ಲ ಈ ಬೌಲ್ ಒಳಗೆ ಹೋಗಿ ಇಲ್ಲಿ ಒಳಗಡೆಗೆ ಸೇರಿಕೊಂಡು ಅದು ಕ್ರಷ್ ಆಗುತ್ತೆ. ಈ ಗದ ಅದನ್ನು ಕೆಳಗಡೆ ಬೌಲ್ ಪೀಸ್ಗೆ ಕ್ರಷ್ ಮಾಡಿ ಅಲ್ಲಿಂದ ಎಣ್ಣೆ ಬರುತ್ತೆ ಅದು ಕೆಳಗಡೆಗೆ. ಒಂದು 20 ನಿಮಿಷ ಆಗಿದೆ. ಈಗ ನಿಮಗೆ ಕ್ಲಿಯರ್ ಆಗಿರೋ ಎಣ್ಣೆ ಬರೋಕ್ಕೆ ಶುರು ಆಗಿದೆ. ಈಗ ಈ ಎಣ್ಣೆ ಮುಂಚೆ ಬಂದಿದ್ದ ಎಣ್ಣೆಗಿಂತ ಸ್ವಲ್ಪ ಕ್ಲಿಯರ್ ಆಗಿದ್ದು. ಈ ಎಣ್ಣೆನ ನಾವು ಡೈರೆಕ್ಟಾಗಿ ಉಪಯೋಗಿಸೋಕ್ಕಾಗಲ್ಲ.
ಈ ಎಣ್ಣೆ ನಿಮಗೆ ಒಂದು 15 ದಿವಸ ನಾವು ಇದನ್ನು ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಇಡ್ತೀವಿ. ಅದು ಏನಕ್ಕೆ ಇಡ್ತೀವಿ ಅಂದರೆ ಈ ಎಣ್ಣೆನಲ್ಲಿರೋ ಕಡಲೆಕಾಯಿ ಪೇಸ್ಟು ಅಥವಾ ಕಡಲೆಕಾಯಿ ಚಿಕ್ಕ ಚಿಕ್ಕ ಪೀಸಸ್ ಅಂಶ ಇರುತ್ತಲ್ಲ, ಆ ಅಂಶಗಳೆಲ್ಲ ಕೆಳಗಡೆ ಕೂತ್ಕೊಂಡ್ಬಿಟ್ರೆ ನಮಗೆ ಕ್ಲಿಯರ್ ಆಗಿರೋ ಎಣ್ಣೆ ಸಿಕ್ಕತ್ತೆ. ಆ ಕ್ಲಿಯರ್ ಆಗಿರೋ ಎಣ್ಣೆನೇ ಬಾಟ್ಲ್ ಮಾಡೋದು. ಸೊ ಅದಕ್ಕೇ ಈಗ ಬರೋ ಎಣ್ಣೆನ ನಾವು ಒಂದು ಡ್ರಮ್ಮಲ್ಲಿ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಹಾಕಿ ಅದನ್ನು 15 ದಿವಸ ಹಾಗೆ ಕ್ಲೋಸ್ ಮಾಡಿ ಬಿಟ್ಬಿಡ್ತೀವಿ. ಅದನ್ನು ಕ್ಲೋಸ್ ಮಾಡಿ ಬಿಟ್ಟ ಮೇಲೆ ಅದು 15 ದಿವಸ ಆದಮೇಲೆ ಅದು ಕ್ಲಿಯರ್ ಆಗುತ್ತಲ್ಲ, ಅದಾದಮೇಲೆ ಅದಕ್ಕೆ ಬಾಟ್ಲಿಂಗ್ ಪ್ರೊಸೆಸ್ಗೆ ಹೋಗುತ್ತೆ, ಅಲ್ಲಿ ಬಾಟ್ಲ್ ಆಗುತ್ತೆ ಅದು. ಈಗ ಮೆಷಿನಿಂದ ಎಣ್ಣೆ ತೆಗೆದು ಅದನ್ನು ಈ ಥರ ಸೆಡಿಮೆಂಟೇಷನ್ ಟ್ಯಾಂಕ್ಸ್ಗೆ ಹಾಕ್ತೀವಿ. ಈ ಸೆಡಿಮೆಂಟೇಷನ್ ಟ್ಯಾಂಕ್ಸ್ಗೆ ಹಾಕಿದ್ರೆ ಈ ಎಣ್ಣೆ 15 ದಿವಸ ತನಕ ಇಲ್ಲೇ ಇದ್ದು ಕ್ಲಿಯರ್ ಆಗಿರೋ ಎಣ್ಣೆ ಮೇಲ್ಗಡೆಗೆ ಬಂದು ಗಸಿಯೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ. ಇದು ನೋಡಿ, ಈಗ 15 ದಿವಸ ಆಗಿರೋ ಎಣ್ಣೆ, ಇದು 15 ದಿವಸ ಸೆಡಿಮೆಂಟ್ ಆಗಿರೋ ಎಣ್ಣೆ, ಇದು ಬಾಟ್ಲಿಂಗಿಗೆ ಈಗ ರೆಡಿ ಆಗಿದೆ. ಈಗ ನಾವು ನೋಡಿದ್ವಿ ಕಡಲೆಕಾಯಿ ಎಣ್ಣೆ ತೆಗೆಯೋ ವಿಧಾನ. ಅದನ್ನು ನಾವು ಎಣ್ಣೆ ಮೆಷಿನಿಂದ ತೆಗೆದು ಸೆಡಿಮೆಂಟೇಷನ್ ಟ್ಯಾಂಕ್ಗೆ ಹಾಕಿದ್ವಿ. ಅಲ್ಲಿಂದ ಅದು 15 ದಿವಸ ನಂತರ ಅದು ಪ್ರೊಸೆಸಿಂಗ್ ಪ್ಯಾಕೇಜಿಂಗ್ ಹೋಗುತ್ತೆ. ಪ್ಯಾಕೇಜಿಂಗ್ ಅಂದರೆ ನಮ್ಮಲ್ಲಿ 1 ಲೀಟ್ರು, 3 ಲೀಟ್ರು ಮತ್ತು 5 ಲೀಟ್ರದ್ದು ಕ್ಯಾನ್ಗಳಿದೆ. ಇದು 1 ಲೀಟ್ರ್ ಕ್ಯಾನು ಪೆಟ್ ಬಾಟಲ್ಸಲ್ಲಿ ನಾವೆಲ್ಲ ಯೂಸ್ ಮಾಡೋದು ಪ್ಯಾಕಿಂಗು ಪೆಟ್ ಬಾಟಲ್ಸು. ಯಾವುದೂ ನಿಮಗೆ ಕಮ್ಮಿ ಗ್ರೇಡಿಂದ ಪ್ಲಾಸ್ಟಿಕ್ ಇರಲ್ಲ. ಇದೆಲ್ಲ ಪೆಟ್ ಬಾಟಲ್ಸ್ ನಾವು ಯೂಸ್ ಮಾಡೋದು. ನಮ್ಮ ಹತ್ರ ಈಗ ಒಂದು ಹೊಸದು ನಾವು ಸ್ಟಾರ್ಟ್ ಮಾಡಿರೋದು ಅಂದರೆ, ಈ ಕೋಲ್ಡ್ ಪ್ರೆಸ್ ಆಯಿಲ್ಗೆ ಹೊಸಬರು ಇರ್ತಾರಲ್ಲ, ಯಾರು ಅದನ್ನು ಯೂಸ್ ಮಾಡಿಲ್ಲ ಅವ್ರಿಗೆ ಒಂದು ರುಚಿ ತೋರಿಸೋಣ ಅವ್ರಿಗೆ, ಇದನ್ನು ಹೆಂಗೆ ಯೂಸ್ ಮಾಡೋದು, ಇದನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಟೇಸ್ಟಲ್ಲಿ ಏನು ಇಂಪ್ರೂವ್ಮೆಂಟ್ ಆಗುತ್ತೆ, ಅವ್ರಿಗೆ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೋ ಇಲ್ವೋ, ಆ ಥರ ಕ್ವೆಶನ್ಸ್ ಇರೋರಿಗೆ ನಾವು ಇದು ಟ್ರಯಲ್ ಪ್ಯಾಕ್ನ ಒಂದು ತೊಗೊಂಬಂದಿದ್ದೀವಿ. ಇದರೊಳಗೆ 250 ml ಆಫ್ ಗ್ರೌಂಡ್ನಟ್ ಆಯಿಲ್ ಇದೆ, 250 ml ಕೋಕೋನಟ್ ಆಯಿಲ್ ಇದೆ, 250 ml ಎಳ್ಳೆಣ್ಣೆ ಇದೆ. ಈ 3 ಎಣ್ಣೆನೂ ತುಂಬ ಜಾಸ್ತಿ ಚಲನೆಯಲ್ಲಿದೆ. ಎಲ್ಲರೂ ಈ ಕೋಕೋನಟ್ ಆಯಿಲು ಯೂಸ್ ಮಾಡ್ತಾರೆ, ತುಂಬ ಕಡಲೆಕಾಯಿ ಎಣ್ಣೆನೂ ಯೂಸ್ ಮಾಡ್ತಾರೆ, ಎಳ್ಳೆಣ್ಣೆನೂ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಈ 3 ಸೇರಿಸಿ ಒಂದು ಟ್ರಯಲ್ ಪ್ಯಾಕ್ ಮಾಡಿದ್ದೀವಿ. ನಿಮಗೆ ಟ್ರೈ ಮಾಡಿ ಆಮೇಲೆ ಯೂಸ್ ಮಾಡಿ ಅಂತ, ಅಂದರೆ ಅಡಾಪ್ಟ್ ಮಾಡಿ ಅಂತ. ಸೊ ಟ್ರಯಲ್ ಪ್ಯಾಕ್ಸ್ ಇದೆ ನಮ್ಮ ಹತ್ರ ಫಾರ್ ಪೀಪಲ್ ಹೂ ವಾಂಟ್ ಟು ಮೂವ್ ಟು ಕೋಲ್ಡ್ ಪ್ರೆಸ್ ಆಯಿಲ್. ಮಾರುಕಟ್ಟೆನಲ್ಲಿ ಹಲವಾರು ಬ್ರ್ಯಾಂಡ್ ಎಣ್ಣೆಗಳು ಸಿಗುತ್ತೆ. ಆ ಎಣ್ಣೆಗಳನ್ನ ಕಂಪೇರ್ ಮಾಡಿದ್ರೆ ಕೋಲ್ಡ್ ಪ್ರೆಸ್ ಆಯಿಲು, ಸ್ಪೆಷಲಿ ವುಡಿಫೈಡ್ ನ್ಯಾಚುರಲ್ ಆದ ಕೋಲ್ಡ್ ಪ್ರೆಸ್ ಆಯಿಲು ಒಂದು ಸ್ವಲ್ಪ ಜಾಸ್ತಿ ಬೆಲೆ ಆಗುತ್ತೆ. ಅದಕ್ಕೆ 2 ಅದಕ್ಕೆ ರೀಸನ್ಸ್ ಇದೆ. ಒಂದು, ನಿಮಗೆ 3 kg ಯಾವುದೇ ಎಣ್ಣೆ ತೆಗಿಬೇಕು ಅಂದರೆ 3 kg ಬೀಜ ಬೇಕು. ಆ 3 kg ಬೀಜ ಹಾಕಿದ್ರೆ ನಿಮಗೆ 1 ಲೀಟ್ರ್ ಎಣ್ಣೆ ಬರುತ್ತೆ. ಆ ಪ್ರೈಸ್ ಕಂಪೇರ್ ಮಾಡಿದ್ರೆ ನಿಮಗೆ ಈ ಪ್ರೈಸ್ಗೆ ನಿಮಗೆ ಸಿಕ್ಕೋದು ಒಂದು ನ್ಯೂಟ್ರಿಯೆಂಟ್ಸ್ ಫಿಲ್ಡ್ ಆಯಿಲ್, ಅಂದರೆ ಎಲ್ಲ ಪೌಷ್ಟಿಕಾಂಶ ಇರೋದು ಎಣ್ಣೆ. ಇನ್ನೊಂದು ನಿಮಗೆ ಶುದ್ಧವಾದ ಎಣ್ಣೆ, ಇದರೊಳಗೆ ಯಾವುದೇ ಥರದ ಕೆಮಿಕಲ್ಸ್ ಇರಲ್ಲ, ಯಾವುದೇ ಥರದ ಆ್ಯಂಟಿ ಫೋಮಿಂಗ್ ಏಜೆಂಟ್ಸ್ ಇರಲ್ಲ, ಯಾವುದೇ ಥರದ ಹೀಟ್ ಯೂಸ್ ಆಗಿರಲ್ಲ. 3ನೇದು ನಿಮಗೆ ಇದು ಸಿಕ್ಕೋದು ಒಂಥರ ನ್ಯಾಚುರಲ್ ಸ್ಟೇಟಲ್ಲಿ ಸಿಕ್ಕತ್ತೆ. ಈ ನ್ಯಾಚುರಲ್ ಸ್ಟೇಟ್ ಆಯಿಲ್ಸಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ನೀವು ಮಾಡ್ತಾ ಇರೋ ಅಡುಗೆ, ನೀವು ತಿಂತಾ ಇರೋ ಅಡುಗೆ ಇದೆಯಲ್ಲ, ಅದರದ್ದು ಟೇಸ್ಟ್ ತುಂಬ ನಿಖರವಾಗಿ ಬರುತ್ತೆ ಅದು ಮುಂದಕ್ಕೆ. ಅದು ನಿಮಗೆ ಒಂಥರ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಮನೆಗೆ ಹೋದಾಗ ನಾವು ತಿಂತಾ ಇದ್ವಲ್ಲ, ಆ ಥರ ಟೇಸ್ಟ್ ನಿಮಗೆ ನಾಪ್ಸುತ್ತೆ. ಇನ್ನೊಂದು ಏನೋ ಪಾಯಿಂಟ್ ಅಂದರೆ, ಈ ಥರ ಎಣ್ಣೆಗಳು ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಆದರೆ ಈ ಕೋಲ್ಡ್ ಪ್ರೆಸ್ ಆಯಿಲಲ್ಲಿರೋ ವಿಸ್ಕಾಸಿಟಿ ಜಾಸ್ತಿ ಇರೋದ್ರಿಂದ ನಿಮಗೆ ಈ ಎಣ್ಣೆ ಒದಗತ್ತೆ. ನಿಮಗೆ ಒಂದು 3 ತಿಂಗಳಲ್ಲಿ ಅಡುಗೆ ಮಾಡೋ ವಿಧಾನದಲ್ಲಿ ನಿಮಗೆ ಕಮ್ಮಿ ಎಣ್ಣೆ ಉಪಯೋಗಿಸ್ಬೇಕು ಅಂತ ನಿಮಗೆ ಅನಿಸುತ್ತೆ. ಅವಾಗ ಏನಾಗುತ್ತೆ, ನೀವು ನಾರ್ಮಲಾಗಿ ಬೇರೆ ಮಾರ್ಕೆಟಲ್ಲಿ ಸಿಕ್ಕೋ ಎಣ್ಣೆನ ನೀವು 4 ಚಮಚ ಎಣ್ಣೆ ಹಾಕ್ತಿದ್ರಿ ಅಂದರೆ, ಈ ಥರ ಎಣ್ಣೆಗಳು ನೀವು ಬರೀ 2 ಚಮಚ ಹಾಕಬೇಕಾಗತ್ತೆ. ಏನಕ್ಕೆ ಅಂದರೆ ಆ ಗಟ್ಟಿ ಇರುತ್ತೆ ಆ ಎಣ್ಣೆ. ಆ ಗಟ್ಟಿ ಇರೋ ಎಣ್ಣೆ ನಿಮಗೆ ಫುಲ್ಲಾಗಿ ನೀವು ಮಾಡ್ತಾ ಇರೋ ಅಡುಗೆಗೆ ಕವರ್ ಆಗುತ್ತೆ. ಸೊ ಅದಕ್ಕೇ ಓವರ್ ಅ ಪೀರಿಯಡ್ ಆಫ್ 3 months, ಅಂದರೆ 3 ತಿಂಗಳ ಕಾಲದಲ್ಲಿ ನಿಮಗೆ ಎಣ್ಣೆ ಆ್ಯಕ್ಚುಯಲ್ ಯೂಸೇಜ್ ನಿಮಗೆ ಬಂದ್ಬಿಡುತ್ತೆ. ಇದರೊಳಗೆ ಒಂದು ಸ್ವಲ್ಪ ಕಲ್ತ್ಕೊಳ್ಳೋದು ಇದೆ ನಿಮಗೆ. ಏನಕ್ಕೆ ಅಂದರೆ ಕೋಲ್ಡ್ ಪ್ರೆಸ್ ಆಯಿಲ್ನ ನೀವು ಇಮಿಡಿಯೇಟಾಗಿ ಹೈ ಫ್ಲೇಮಲ್ಲಿ ಇಡಬಾರ್ದು. ಅದು ನಿಮಗೆ ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಸ್ಮೋಕ್ ಆಗುತ್ತೆ. ಇನ್ನೊಂದು, ನೀವು ಎಣ್ಣೆ ಜಾಸ್ತಿ ಉಪಯೋಗಿಸ್ಬಾರ್ದು, ಅಲ್ಲ ಬಾಯಲ್ಲಿ ಫುಲ್ ನಿಮಗೆ ಎಣ್ಣೆ ಟೇಸ್ಟ್ ಬರುತ್ತೆ, ಅದಕ್ಕೆ ಎಣ್ಣೆ ಕಮ್ಮಿ ಉಪಯೋಗಿಸ್ಬೇಕು. ಈ ಥರದ್ದೆಲ್ಲ ನಿಮಗೆ ಒಂದು ಸ್ವಲ್ಪ ಕಲ್ತ್ಕೊಳ್ಳೋದಿರುತ್ತೆ. ಬಟ್ ಇದನ್ನೆಲ್ಲ ಕಲ್ತ್ಕೊಂಡ್ರೆ ನಿಮಗೆ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ. ಆ ಕಂಪ್ಯಾರಿಸನ್ ಮಾಡಿಕೊಂಡು ನೀವು ಈ ಥರ ಎಣ್ಣೆಗಳನ್ನ ಬಳಸೋದಕ್ಕೆ ಶುರು ಮಾಡಬೇಕು. ನಮ್ಮ ಪ್ರಾಡಕ್ಟ್ಸ್ ಈಗ ಆಲ್ರೆಡಿ ಅಮೆಝಾನ್, ಫ್ಲಿಪ್ಕಾರ್ಟ್, ಜಿಯೋ ಮಾರ್ಟ್ ಮತ್ತು ನಮ್ಮ ವೆಬ್ಸೈಟ್ www.woodifiednatura.in ಈ 4 ಪ್ಲ್ಯಾಟ್ಫಾರ್ಮ್ಸಲ್ಲೂ ಅವೈಲೇಬಲ್ ಇದೆ.
ತುಂಬ ಗ್ರಾಹಕರು ನಮ್ಮ ಪ್ರಾಡಕ್ಟ್ಸ್ನ ಅಮೆಝಾನಲ್ಲೂ ಕೊಂಡ್ಕೋತಾರೆ, ಫ್ಲಿಪ್ಕಾರ್ಟಲ್ಲೂ ಕೊಂಡ್ಕೋತಾರೆ. ಈಗ ರೀಸೆಂಟಾಗಿ ಶುರು ಆಗಿರೋದು ಗೌರ್ಮೆಂಟ್ ಆಫ್ ಇಂಡಿಯಾದು ONDC ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ತುಂಬ ರಿಪೀಟ್ ಆರ್ಡರ್ಸು ಬರ್ತಾ ಇದೆ. ನಮ್ಮ ಪ್ಲ್ಯಾಟ್ಫಾರ್ಮ್, ನಮ್ಮ ಖುದ್ದಾದ ವೆಬ್ಸೈಟಲ್ಲಿ ನಮಗೆ ರಿಪೀಟ್ ಆರ್ಡರ್ಸ್ ಬರ್ತಾ ಇರೋದು, ನಮ್ಮ ಕಸ್ಟಮರ್ಸ್ ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಇರೋದು ತುಂಬ ಚೆನ್ನಾಗಿರೋದ್ರಿಂದ ವಿ ವುಡ್ ರಿಕ್ವೆಸ್ಟ್ ಯು ಟು ಕಮ್ ಆ್ಯಂಡ್ ವಿಸಿಟ್ ಅಸ್. ನಮ್ಮ ಸ್ಟೋರ್ ಇರೋದು ಬಸವೇಶ್ವರ ನಗರ ಮೇನ್ ರೋಡಲ್ಲಿ, ಎಸ್ ಬ್ಯಾಂಕ್ ಪಕ್ಕದಲ್ಲಿ, ನಂಬರ್ 332, ಶಾಪ್ ನಂಬರ್ 3, ಸಿದ್ದಯ್ಯ ಪುರಾಣಿಕ್ ರೋಡ್, ಬಸವೇಶ್ವರ ನಗರ್. ಇದು ಬರೋದು 8th ಮೇನಿಂದ ಸ್ವಲ್ಪ ಹತ್ತಿರನೇ ಮೇನ್ ರೋಡಲ್ಲೇ ಇದೆ. ಅಲ್ಲಿಗೆ ಬಂದು ನೀವು ನಮ್ಮ ಪ್ರಾಡಕ್ಟ್ ರೇಂಜ್ನ ನೋಡ್ಬೋದು. ಅಲ್ಲಿಗೆ ಬಂದು ನಮ್ಮ ಹತ್ರ ಬೇರೆ ಹೆಲ್ದಿ ಆಲ್ಟರ್ನೇಟಿವ್ಸ್ ಇದೆ. ಮಿಲೆಟ್ ಆ್ಯಕ್ಟಿವೇಟೆಡ್ ಮಿಲೆಟ್ಸು, ಮಿಲೆಟ್ ಕುಕೀಸು, ಹಲವಾರು ಥರದ್ದು ಜಾಗ್ರಿ ಪೌಡರ್ಸು ಇರೋದ್ರಿಂದ ನೀವು ಅಲ್ಲಿ ಬಂದು ನಿಮ್ಮ ಹೆಲ್ತ್ ಆಪ್ಷನ್ಸ್ನ ನೀವು ಚೂಸ್ ಮಾಡ್ಬೋದು. ಕೆಲವಾರು ಸ್ಪೆಷಲ್ ಐಟಮ್ಸು ಇದೆ. ಅಂದರೆ ಈ ಒಂದು ಹಳೆ ರೆಸಿಪಿ ನಮ್ಮ ಅಜ್ಜಿದು, ನಮ್ಮ ತಾಯಿ ಮಾಡ್ತಾ ಇದ್ದಿದ್ದು, ಈಗ ನಮ್ಮಲ್ಲೂ ಮಾಡುವಂಥದ್ದು ಒಂದು ಪ್ರೋಟೀನ್ ಮಿಕ್ಸ್ ರೆಸಿಪಿನೂ ಇದೆ, ವಿಚ್ ಇಸ್ ವೆರಿ ಹೆಲ್ದಿ, ವಿಚ್ ಹಸ್ ಬೀನ್ ಇನ್ ಯೂಸ್ ಫಾರ್ ಅಬೌಟ್ 20 years ಇನ್ ಅವರ್ ಫ್ಯಾಮಿಲಿ ಆಲ್ರೆಡಿ. ಈ ಥರದ್ದು ಪ್ರಾಡಕ್ಟ್ಸ್ ಇದೆ. ನೀವು ಅದನ್ನು ನೋಡಿ ಅದನ್ನು ನೀವು ತೊಗೋಬೋದು ಅಲ್ಲಿಗೆ ಬಂದು. ನಮ್ಮ ಫೋನ್ ನಂಬರ್, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ 9148563101. ತಿರ್ಗಾ ಹೇಳ್ತೀನಿ, 9148563101. ಇಮೇಲ್ ಅಡ್ರೆಸ್ಸು ನಮ್ಮದು sales@woodifiednatura.in, SALES@woodifiednatura.in.